ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸೋಯಾಬೀನ್ ಕರಿ ರೀ. ಈ ಸೋಯಾಬೀನ್ ಕರಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಬರೀ ಮತ್ತೆ ಇದು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಫ್ರೆಂಡ್ಸ್, ಸೋಯಾಬೀನ್ಸ್ ಕರಿ ಅಂತೂ ಮಾಡಿ ನಾನು ಅನಾಥಾಶ್ರಮಗಂತೂ ಕೊಟ್ಟಿದ್ದೈತ್ರಿ. ಅದ್ರ ಕೂಡ ವೈಟ್ ರೈಸ್ ಮತ್ತು ಹಪ್ಪಳ ಮಾಡಿ ಅಂತೂ ಕೊಟ್ಟಿದ್ದೈತಿ. ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿ ಇದು 2ನೇ ಸರಿ ರೀ ನಾವು ಅನಾಥಾಶ್ರಮಕ್ಕೆ ಊಟ ಕೊಡೋದು. ಅಂದರೆ ಫಸ್ಟ್ ಬಂದು ಫ್ರೂಟ್ ಕೊಟ್ಟಿದ್ವಿ, ನೆಕ್ಸ್ಟ್ ಬಂದು ಇವಾಗ ಸೋಯಾಬೀನ್ಸ್ ಕರಿ ಕೊಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಮನೆಗೆ ಏನಾದರೂ ಫಂಕ್ಷನ್ ಇದ್ರಲ್ಲ ಖಂಡಿತ ನೀವು ವಿಸಿಟ್ ಮಾಡಿ ಏನಾದರೂ ಕೊಡೋದಿದ್ರೆ ಕೊಡ್ಬೋದ್ರಿ. ಸೋಯಾಬೀನ್ಸ್ ಕರಿ ಮಾಡೋಕ್ಕೆ ಮೊದಲಿಗೆ ನೋಡಿರಿ ಚಲೋ ನೀರೊಳಗೆ ತೊಳೆದು ನೋಡಿರಿ ಅರ್ಧ ತಾಸು ನೆನೆಸಿಟ್ಟಿದ್ದೈತ್ರಿ ಸೋಯಾಬೀನ್ಸ್ ಅಂತೂ. ಇವಾಗ ಇದನ್ನು ಗ್ಯಾಸ್ ಮ್ಯಾಗ ಇಡೋಣ್ರಿ. ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿ ಐತೆ ಅಂತೇಳಿ ದೊಡ್ಡ ಗ್ಯಾಸ್ ಒಳಗೆ ಮಾಡಾಕತ್ತಿದ್ದೈತ್ರಿ. ಇದನ್ನಂತ ಇವಾಗ ಸೋಯಾಬೀನ್ಸ್ನ ಕುದಿಸೋಣ್ರಿ. ಚಲೋ ಕುದಿಸಿಬೇಕ್ರಿ, ಯಾಕಂದರೆ ಇದ್ರೊಳಗಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕಂತೇಳಿ ಕುದಿಸ್ಬೇಕು. ಒಬ್ಬೊಬ್ರು ಕುದಿಸ್ತಾರೆ, ಒಬ್ಬೊಬ್ರು ಇಲ್ಲ. ಇಲ್ಲಂತೂ ನಾನು ಮುಚ್ಚಳ ಮುಚ್ಚಿ ಕುದಿಸಿಕತ್ತೀನಿ. ನೋಡಿರಿ ಇದಂತೂ ಕುದ್ದೈತಿ, ನೋಡ್ಬೋದ್ರಿ. ಚಲೋ ಕುದಿಸ್ಕೊಂಡ್ರಲ್ಲ ಇದು ಸ್ವಲ್ಪ ಸ್ಪಂಜಿ ಟೈಪ್ ಇರ್ತೈತ್ರಿ. ಯಾಕಂದರೆ ಇದು ಅನಾಥಾಶ್ರಮ ಕೊಡ್ತೀನಲ್ಲ, ಹಂಗಂತೆಲ್ಲ ಸ್ವಲ್ಪ ಮೆತ್ತಗಿರ್ಬೇಕಂತೆಲ್ಲ ಚಲೋ ಕುದಿಸಾಕತ್ತಿದ್ದೈತಿ. ನೀವು ಬೇಕಂದ್ರೂ ಡೈರೆಕ್ಟ್ನು ಮಾಡ್ಬೋದ್ರಿ. ಇದಂತೂ ಕುದ್ದಿದ್ದೈತ್ರಿ. ಇವಾಗ ಸೈಡಿಗೆ ಇಟ್ಟು ದೊಡ್ಡ ಬೊಗಣಿ ಇಡೋಣ್ರಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೋಣ. ನನಗೆ ಜಾಸ್ತಿ ಕ್ವಾಂಟಿಟಿ ಬೇಕಾಗ್ತೈತೆ ಅಂತೇಳಿ ನಾನು ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹತ್ತೀನಿ ರೀ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ. ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಚಕ್ಕೆ, ಲವಂಗ, ಏಲಕ್ಕಿ, ಆಮ್ಯಾಗ ಬಿರಿಯಾನಿ ಎಲೆ ಹಾಕೊಂಡ್ರಿ. ನೋಡಿರಿ ಸ್ಪೈಸೀಸ್ ಅಂತೂ ಸ್ವಲ್ಪ ಜಾಸ್ತಿನ ಹಾಕಾಕತ್ತೀನಿ, ಕ್ವಾಂಟಿಟಿ ಜಾಸ್ತಿ ಐತೆ ಅಂಥೇಳಿ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಆಮ್ಯಾಗ ಇದ್ರೊಳಗೆ ಒಂದು 3 ಚಮಚೆಯಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ಆಮ್ಯಾಗ ಒಂದು 1/4 ಕಿಲೋಷ್ಟು ಒಣ ಕೊಬ್ಬರಿದಂತೂ ನಾ ಪೇಸ್ಟ್ ಹಾಕಾಕತ್ತೀನಿ. ಹಸಿ ಕೊಬ್ಬರಿ ಅಂತೂ ಹಾಕಿಲ್ಲ. ಆಮ್ಯಾಗ ಇಲ್ಲಿ ನೋಡಿರಿ ಅರ್ಧ ಕಿಲೋಕ್ಕಿಂತ ಜಾಸ್ತಿ ನಾನು ಟೊಮ್ಯಾಟೊ ಅಂತೂ ಮಿಕ್ಸಿ ಒಳಗೆ ಹಾಕಿ ಪ್ಯೂರಿ ಮಾಡಿ ಹಾಕಿದ್ದೈತಿ. ಮಿಕ್ಸಿನಾಗ ಹಾಕಿ ಇವಾಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲೆಲ್ಲ ನಾನು ಮಸಾಲೆನೂ ಹಸಿ ಮಸಾಲೆನೂ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಾಕತ್ತೀನಿ. ಇವಾಗ ಇದ್ರೊಳಗೆ ಒಂದು 4 ಚಮಚೆಯಷ್ಟು ಧನಿಯಾ ಪುಡಿ ಹಾಕಾಕತ್ತೀನಿ. ಆಮ್ಯಾಗ ಒಂದು 4 ಚಮಚೆಯಷ್ಟು ಗರಂ ಮಸಾಲ, ಒಂದು 5 ಚಮಚೆಯಷ್ಟು ಖಾರದ ಪುಡಿ ಹಾಕಾಕತ್ತೀನಿ. ಕ್ವಾಂಟಿಟಿ ಜಾಸ್ತಿ ಐತಂತೇಳಿ ಖಾರದ ಪುಡಿ ಅಂತೂ ಜಾಸ್ತಿ ಹಾಕಾಕತ್ತೀನಿ. ಜಾಸ್ತಿ ಅಂತೂ ಸ್ಪೈಸ್ ಮಾಡೋದಿಲ್ಲ ರೀ ನಾನು. ನೋಡಿರಿ ಇವಾಗ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ 1 ಕಿಲೋ ಅಷ್ಟು ಆಲೂಗಡ್ಡೆ ರೀ. ಮ್ಯಾಗಿನ ಸಿಪ್ಪಿ ಸೀವ್ದು ಸಣ್ಣ ಕಟ್ ಮಾಡ್ಕೊಂಡಿದ್ದೈತ್ರಿ ಆಲೂಗಡ್ಡೆ. ಚಲೋ 2 ಸರಿ ತೊಳೆದಿದ್ದೈತ್ರಿ. ಯಾಕಂದರೆ ಅದ್ರೊಳಗೆ ಹಸಿ ವಾಸನೆ ಇರ್ತೈತಲ್ಲ ಆಲೂಗಡ್ಡಿದು, ಅದಕ್ಕೆ ಆಲೂಗಡ್ಡೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ತಳ ಹತ್ತೈತೆ ಅಂಥೇಳಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಯಾಕಂದರೆ ಆಲೂಗಡ್ಡೆ ಕುದಿಬೇಕಲ್ಲ ಅದಕ್ಕೆ. ಇವಾಗ ಇದ್ರೊಳಗೆ ಇದೇನು ನಾವು ನೆನೆಸಿ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸೋಯಾಬೀನ್, ಅದು ಹಾಕ್ಕೊಂಡ್ರಿ. ಸೋಯಾಬೀನ್ಸ್ ಹಾಕಿ ಒಂದ್ಸರಿ ನೋಡಿರಿ ಮಿಕ್ಸ್ ಮಾಡೋಣ. ಇದನ್ನಂತೂ ಮಿಕ್ಸ್ ಮಾಡ್ಕೊತಾ ಇರ್ಬೇಕ್ರಿ, ಯಾಕಂದರೆ ಇದ್ರೊಳಗೆ ತಳ ಹಿಡಿಬಾರ್ದಲ್ಲ ಅದಕ್ಕೆ. ನೀವು ಬೇಕಂದ್ರೆಲ್ಲ ಡೈರೆಕ್ಟ್ ನೀವು ಹಿಂಗೆ ನೆನೆಸಿಟ್ಟು ಮಾಡ್ಬೋದ್ರಿ. ನಾನಂತೂ ಕುದಿಸಿ ಮಾಡಾಕತ್ತೀನಿ. ಇವಾಗ ಇದ್ರೊಳಗೆ ಉಪ್ಪು ಹಾಕ್ಕೊಂಡ್ರಿ. ಟೇಸ್ಟ್ ನೋಡಿ ಹಾಕ್ರಿ ಉಪ್ಪು, ಒಮ್ಮಿಕ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಟೇಸ್ಟ್ ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊರಿ. ಇವಾಗ ಇದ್ರೊಳಗೆ ಕಸ್ತೂರಿ ಮೆಂತಿ ಹಾಕ್ಕೊಂಡು ಲಾಸ್ಟಿಗೆ ಇಲ್ಲಿ ಕಸ್ತೂರಿ ಮೆಂತಿ ಹಾಕ್ಲಿಕ್ಕೆ ಹತ್ತೀನಿ ರೀ ನಾನು. ಕಸ್ತೂರಿ ಮೆಂತಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದಂತೂ ರೆಡಿ ಐತ್ರಿ. ಇಲ್ಲಿ ನೋಡಿರಿ ಆಲೂಗಡ್ಡೆನೂ ಚಲೋ ಕುದ್ದಾವ. ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಸೋಯಾಬೀನ್ ಕರಿ ಅಂತೂ ರೆಡಿ ಐತ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.